ಎಸ್ ವೀಕ್ಷಕರೇ, ನಾನು ನಿಮ್ಮ ಸಿದ್ಧಾರ್ಥ ಶಿವಕುಮಾರ್. ವೀಕ್ಷಕರೇ, ಏನು ಬಿಗ್ ಬಾಸ್ ಸೀಸನ್ 12 ಏನು ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಇವತ್ತು ಯಾರು ಬರ್ಬೋದು ಅಂತೇಳಿ ನಿಮಗೂ ಕೂಡ ಕುತೂಹಲ ಇರುವಂಥದ್ದು. ಇವತ್ತು ಬೆಳಗ್ಗೆನೇ ಒಂದು ಪ್ರೋಮೋ ನೋಡಿದೆ ನಾನು. ಗಿಲ್ಲಿಯವರ ಒಂದು ತಂದೆ ತಾಯಿ ಬಂದಿರುವಂಥದ್ದು. ಅವರು ಯಾವ ರೀತಿ ಬಂದಿರೋದಾರೆ ಅಂತಂತಂದರೆ, ಬಿಗ್ ಬಾಸ್ ಅವರು ಗಿಲ್ಲಿಯವರ ಒಂದು ತಂದೆಗೆ ಕೂಲ್ ಕಳಿಸಿದ್ದಾರೆ, ಕೈಯಲ್ಲಿ ಹಿಡ್ಕೊಂಡು ಹೋಗಿ ದಬಾಕ್ರಿ ನಿಮ್ಮ ಒಂದು ಗಿಲ್ಲಿಯವರಿಗೆ ಅಂತೇಳಿ. ಹಂಗಾಗಿ ಇವತ್ತಿನ ಒಂದು ಪ್ರೋಮೋ ಸೂಪರ್ ಆಗಿದೆ. ಬಟ್ ಸಾಯಂಕಾಲ ಏನು ಇವತ್ತು ಕಲರ್ಸ್ ಕನ್ನಡದಲ್ಲಿ ಏನು 9:00 ಏನು ಈ ಒಂದು ಇದು ಎಪಿಸೋಡ್ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಫುಲ್ಲು ಇದ್ರ ಬಗ್ಗೆ ಮಾಹಿತಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇವತ್ತಿನ ಒಂದು ಎಪಿಸೋಡು ಭಾಳ ಫನ್ನಿಯಾಗಿರುತ್ತೆ ಮತ್ತು ಆನೆಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಮೋಸ್ಟು ಯಾರು ಈ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿಗಳಂತ ಬಂದಾಗ ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಮೀಡಿಯಾಗಳಲ್ಲಾಗಿರ್ಬೋದು, ಅದು ಟಾಪ್ 1 ಗಿಲ್ಲಿ ಮಾತ್ರ ಇರೋದು. ಹಾಗಾಗಿ ಇವತ್ತು ಏನಾದರೂ ಗಿಲ್ಲಿ ಅವರ ಒಂದು ಎಪಿಸೋಡ್ ಏನು ರಾತ್ರಿ 9:00 ಏನು ಸ್ಟಾರ್ಟ್ ಆಗುತ್ತೆ, 100% ಇವತ್ತು TRP ಬರುವಂಥ ಸಾಧ್ಯತೆ ಇದೆ. ಬಿಗ್ ಬಾಸಿಗೆ ಸಿಕ್ಕಾಪಟ್ಟೆ TRP ಬರುವಂಥ ಸಾಧ್ಯತೆ ಇದೆ ಇವತ್ತು. ಯಾಕಂತಂದರೆ ಗಿಲ್ಲಿಯವರ ಒಂದು ತಂದೆ ತಾಯಿ ಬಂದಿರುವಂಥದ್ದು ಮತ್ತು ಗಿಲ್ಲಿಯವರ ತಂದೆ ತಾಯಿಗೆ ಒಂದು ರೇಗಿಸುವಂಥ ಕೆಲಸ ಮಾಡಿದ್ದಾರೆ. ಬರೀ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಅಂತ ಹೊರತುಪಡಿಸಿ ತಂದೆ ತಾಯಿಗೂ ಮನೇಲಿದ್ದಾಗ ಯಾವ ರೀತಿ ರೇಗಿಸ್ತಾರೆ ಅಂತೇಳಿ ಈ ಒಂದು ಪ್ರೋಮೋ ಮುಖಾಂತರ ನೋಡ್ಬೋದು. ನಾವು ಗಿಲ್ಲಿ ವ್ಯಕ್ತಿತ್ವದ ಬಗ್ಗೆ ಒಂದು ಹಿಂದೆ ಕೆಟ್ಟ ಕಾಮೆಂಟ್ಗಳನ್ನು ನೋಡಿರ್ಬೋದು. ಬರೀ ರೇಗಿಸ್ತಾರಪ್ಪ ಹಂಗೆ ಹಿಂಗೆ ಅಂತೇಳಿ ಗಿಲ್ಲಿಯವ್ರ ಬಗ್ಗೆ ಒಂದು ಕೆಟ್ಟ ಕಾಮೆಂಟ್ಗಳನ್ನು ನಾವು ನೋಡಿರ್ಬೋದು. ಬಟ್ ಇಲ್ಲಿ ವಿಚಾರ ಅಂತ ಬಂದಾಗ ಇವತ್ತು ತಂದೆ ತಾಯಿಗೆ ಒಂದು ರೇಗಿಸುವಂಥ ಕೆಲಸ ಮಾಡ್ತಾರಂತಂದ್ರೆ ಕಾಮಿಡಿಯಾಗಿ ಅಷ್ಟೇ. ಹಾಗಾಗಿ ಒಬ್ಬ ಆನೆಸ್ಟ್ ಅಂತೇಳಿ ಗಿಲ್ಲಿ. ಹಾಗಾಗಿ ಗಿಲ್ಲಿಯವ್ರಿಗಂತೂ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ಇದರಲ್ಲಿ ಯಾವುದೇ ಒಂದು ಗೊಂದಲ ಬೇಡ. ನನಗನ್ಸಿದ ಮಟ್ಟಿಗೆ ಇವತ್ತಿನ ಏನು ರಾತ್ರಿ ಎಪಿಸೋಡ್ ಇಲ್ಲ, ಭಾಳ ಫನ್ನಿ ಕಾಮಿಡಿ ಆಗಿರುತ್ತೆ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಕಾಮೆಂಟ್ ಮುಖಾಂತರ ತಿಳಿಸಿ. ನನಗೆ ಈ ಒಂದು ಬಿಗ್ ಬಾಸ್ ವಿನ್ನರ್ ಅಂತ ಬಂದಾಗ ಅದು ಬಿಗ್ ಬಾಸಲ್ಲಿ ಗಿಲ್ಲಿ ಆ್ಯಂಡ್ ರಕ್ಷಿತಾ ಮತ್ತು ನಮ್ಮ ಉತ್ತರ ಕರ್ನಾಟಕದ ಮಾಳು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಮೂವರು ಒಂದು ಅಶ್ವಿನ್ ಗೌಡ ಅವರು ಇದ್ದಾರೆ, ಎಫರ್ಟ್ ಆಗ್ತಾಯಿದ್ದಾರೆ. ಮೊದಲನೇ ಎಫರ್ಟ್ ಹಾಕಿಲ್ಲ, ಈ ಎಫರ್ಟ್ ಆಗ್ತಾಯಿದ್ದಾರೆ. ಬಟ್ ಈಗ ಓಟ್ ಅಂತ ಬಂದಾಗ ನಾನು ನೋಡಿದೆ, ಈಗ ತಾನೇ ನೋಡಿದೆ. ಬಟ್ ಓಟ್ ಅಂತ ಬಂದಾಗ ಅದು ಗಿಲ್ಲಿನೇ ನಂಬರ್ 1 ಇರೋದು. ರಕ್ಷಿತಾ ಗಿಲ್ಲಿ ಒಂದು ಸ್ವಲ್ಪ ಇದಿತ್ತು. ಬಟ್ ಆದರೆ ಗಿಲ್ಲಿ ಇದ್ದಷ್ಟು ಓಟು ಬೇರೆ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗನ್ಸಿದ ಮಟ್ಟಿಗೆ ಈ ವಾರ ಒಂದು ಮನೆಗೆ ಹೋಗುವಂಥ ವ್ಯಕ್ತಿ ಅಂತಂದ್ರೆ ಅದು ಭಾಳ ಡೇಂಜರ್ ಝೋನಲ್ಲಿ ಅಂತಂದ್ರೆ ಬಾಟಮಲ್ಲಿರುವಂಥದ್ದು ಅಂತಂದ್ರೆ ಅದು ಸೂರಜ್ ಆ್ಯಂಡ್ ರಾಶಿಕಾ ಮತ್ತು ಸ್ಪಂದನ ಧನುಷ್ ಇವರು ಮಾತ್ರ ಬಾಟಮಲ್ಲಿದ್ದಾರೆ. ಬಟ್ಟು ಅತಿ ಕಡಿಮೆ ಓಟ್ ಅಂತಂದರೆ ಅದು ಸೂರಜ್ ಅವರಿಗಿದೆ ಮತ್ತು ರಾಶಿಕಾ ಸ್ಪಂದನ ಸೇಮ್ ಆಗಿ ಈಕ್ವಲ್ ಇದ್ದಾರೆ, ಅಂದರೆ ಟೈ ಆಗಿದೆ ಅವ್ರ ಮಧ್ಯೆ. ಬಟ್ ಯಾರು ಹೊರಗಡೆ ಬರ್ತಾರೆ ಅಂತೇಳಿ ಭಾಳ ಕುತೂಹಲ ಇದೆ. ಯಾಕಂದರೆ ಬಿಗ್ ಎಲಿಮಿನೇಷನ್ ಅಂತಲೇ ಹೇಳ್ಬೋದು. ಈ ವಾರ ಮಾರ್ಕ್ ಸಿನಿಮಾ ಏನು ರಿಲೀಸ್ ಆಗಿದೆ ಸುದೀಪ್ ಸರ್ ಅವ್ರದ್ದು, ಅವರು ಪ್ರಮೋಷನಲ್ಲಿ ಇದ್ದಾರೆ. ಅಂದರೆ ಈ ವಾರ ಅವರು ಸುದೀಪ್ ಅವ್ರು ಬರೋಲ್ಲ. ನನಗನ್ಸಿದ ಮಟ್ಟಿಗೆ ಈ ವಾರ ಒಂದು ಬಿಗ್ ಸರ್ಪ್ರೈಸ್ ಕೊಡುವಂಥ ಸಾಧ್ಯತೆ ಇದೆ ಎಲಿಮಿನೇಷನ್ ವಿಚಾರದಲ್ಲಿ. ಡಬಲ್ ಎಲಿಮಿನೇಷನ್ ಆಗುತ್ತಾ ಕಾದು ನೋಡ್ಬೇಕು ವೀಕ್ಷಕರೇ. ಹಾಗಾಗಿ ನೋಡೋಣ ಯಾವ ರೀತಿ ಈ ಒಂದು ಎಲಿಮಿನೇಷನ್ ನಡೆಯುತ್ತೆ. ಬಟ್ ಗಿಲ್ಲಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಒಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವೀಡಿಯೋಗಳನ್ನು ನಾನು ಮುಂದೆ ಹೊತ್ತು ತರ್ತೀನಿ ಅಂತೇಳಿ ನಿಮ್ಮ ಕೈ ಮುಗಿತಾ ನಮಸ್ಕಾರ.